ಇವರ ರಕ್ತಧಾರಿಯಲ್ಲಿ ಎಲ್ಲಿಯಾದ್ರೂ ಕಲೆಯ ಅಂಶ ಇದೆಯಾ ಅಂದ್ರೆ ಒಂದು ಸಣ್ಣ ಟ್ರೇಸ್ ಕೂಡ ಕಾಣಿಸಲ್ಲ. ಅವ್ರ ಅಪ್ಪನೋ ದೊಡ್ಡಪ್ಪನೋ ತಾತನೋ ಮುತ್ತಾತನೋ ಸೋದರಮಾವನೋ ಯಾರೋ ಒಬ್ಬ ಕಲಾವಿದ ಅಂದ್ರೆ ಅಲ್ಲ, ಅವ್ರ ರೇಖೆ ಎಳೆದಿರೋದು ಕಾಣಿಸಲ್ಲ. ತನ್ನದೇ ಒಂದು ರೇಖಾ ಶೈಲಿಯನ್ನ, ತನ್ನದೇ ಒಂದು ಬಣ್ಣದ ಶೈಲಿಯನ್ನ ಮಾಡಿದ್ದು ಪ್ರಕಾಶ್ ಹೆಚ್ಚು. ಒಂದು ಗುರುತಿಗೆ ಸಿಗಲಾರದಂತ ಅಸಾಧಾರಣವಾದಂತ ಪ್ರತಿಭೆ. ಚಿಕ್ಕಪಾಳಿಯವ್ರು ನೋಡಿದ್ರೆ ಈ ಯಾರು ಕೆಲ್ಸಕ್ಕೆ ಬರದೇ ಇದ್ದ ವ್ಯಕ್ತಿ ಅನ್ನೋ ತರ ಕಾಣ್ತದೆ. ಫಸ್ಟ್ ಇಲ್ಲಿ ಕೆಲ್ಸಕ್ಕೆ ಬರದೇ ಇದ್ದವರು ತಿಳ್ಕೊಂಡಿದ್ದೆ, ಎಲ್ಲ ಕೊಟ್ಟು ಕೆಲಸ ಮುಡಿದ ಮೇಲೆ ಇವ್ರು ಲಾಸ್ ಆದ್ಮೇಲೆ ಗೊತ್ತಾಯ್ತು ಇಟ್ಸ್ ಎ ಗ್ರೇಟ್ ಮ್ಯಾನ್ ಅಂತ. ಕೆಲವರು ವ್ಯಕ್ತಿಗಳ ಪರಿಚಯ ಆದಮೇಲೆ ನಂತರ ವ್ಯಕ್ತಿತ್ವದ ಪರಿಚಯ ಆಗುತ್ತೆ. ಕೆಲವರದ್ದು ವ್ಯಕ್ತಿತ್ವದ ಪರಿಚಯದ ನಂತರ ವ್ಯಕ್ತಿಯ ಪರಿಚಯ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅವ್ರಿಗೆ ಹಗಲು ಯಾವುದು ರಾತ್ರಿ ಯಾವುದು ಅಂತ ಗೊತ್ತಾಗೋದಿಲ್ಲ. ಮತ್ತು ಪ್ರಕಾಶ್ ಚಿಕ್ಕಪಳ್ಳಿ ಹತ್ರ ಕೆಲಸ ಮಾಡಿಸ್ಬೇಕಾದ್ರೆ ಕೂತರೆ ಕೆಲಸ ಆಗುತ್ತೆ ಅಂತೇಳಿ. ಅದೇ ಪ್ರಕಾಶ್ ಹತ್ರ ಒಂದು ದೌರ್ಬಲ್ಯ ಕೂಡ, ವೀಕ್ನೆಸ್ ಇದೆ ಹೇಳಲೇಬೇಕು ಅಂತಂದರೆ, ಪ್ರಕಾಶ್ ಚಿಕ್ಕಪಳ್ಳಿ ಡಿಕ್ಷನರಿನಲ್ಲಿ ಸಾಧ್ಯ ಇಲ್ಲ ಅನ್ನೋ ಪದಕ್ಕೆ ಅರ್ಥ ಇಲ್ಲ ಅನಿಸುತ್ತೆ. ಇವತ್ತು ಅವನಿಗೆ ಭಾರೀ ಪ್ರಶಂಸೆ ಹೊಗಳಿಕೆಗಳು ಬರುತ್ತೆ. ವಿಸ್ಮಯಕರವಾದಂತಹ 25 ಸಂವತ್ಸರಗಳನ್ನು ಕಳೆದಿದ್ದಾನೆ. ಮತ್ತು ಅದರಲ್ಲಿ ಅವನು ಈ 25 ವರ್ಷಗಳಲ್ಲಿ ಮಾಡಬೇಕಾದ್ದು ಮಾಡಬಾರದ್ದು ಎಲ್ಲ ಮಾಡಿದ್ದಾನೆ. ಅಂದರೆ ಈವೆಂಟ್ಸು, ಪ್ರಿಂಟ್ಸು, ಅಡ್ವರ್ಟೈಸಿಂಗು, ಬುಕ್ ಹೌಸು, ಇಂಟೀರಿಯರು ಎಲ್ಲ, ಮನೆಗಳ ಒಳಾಂಗಣ ವಿನ್ಯಾಸ, ಪುಸ್ತಕ ಪ್ರಕಟಣೆ, ಜಾಹೀರಾತು, ಮುದ್ರಣ ಮುಂತಾದ ಅನೇಕ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾನೆ. ಮತ್ತು ಅದ್ಭುತವಾದ ಕಲಾಕಾರ. ಚಿಕ್ಕಪಾಳ್ಯನೇ ಹಳ್ಳಿಯಿಂದ ಬಂದವರು. ಅವ್ರ ಬಗ್ಗೆ ಕೇಳಿದರೆ ಆಶ್ಚರ್ಯ ಅಂತ ಅನಿಸುತ್ತೆ. ಯಾವುದೇ ಫಾರ್ಮಲ್ ಶಿಕ್ಷಣ ಇಲ್ಲದೆ, ಅದು ಕಲೆಯಲ್ಲಾಗ್ಬೋದು ಅಥವಾ ನಮ್ಮ ಅಕಾಡೆಮಿಕ್ ಲೈನಲ್ಲಾಗ್ಬೋದು, ಒಂದು ರೀತಿ ಸ್ವಯಂ ಪ್ರತಿಭೆಯಿಂದ ರೂಪುಗೊಂಡ ವ್ಯಕ್ತಿತ್ವ ಇದು. ನಮ್ಮ ಈ ಪ್ರಕಾಶ್ಗೆ ಮಾರ್ಕೆಟಿಂಗ್ ಟೆಕ್ನಾಲಜಿ ಗೊತ್ತಿಲ್ಲ ಅಂತ ಅನಿಸುತ್ತೆ. ಸುಮ್ಮನೆ ಎಲ್ಲವನ್ನು ಒಪ್ಕೊಂಡು ನಾನು ಮಾಡ್ತೀನಿ ಅಂತ, ಒಂದು ರೀತಿ ಹುಚ್ಚುತನ ಅಂತ. ಪ್ರಕಾಶ್ ಜಾಣ್ರಲ್ಲ ಅನ್ನೋದು ನಿಜ, ಆದರೆ ಜಾಣ್ರಲ್ಲ ಅನ್ನೋದೇ ಅವರ ಸೃಜನಶೀಲತೆಯ ಶಕ್ತಿ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟು. ಆದರೆ ಕಲಾವಿದ ಹೌದು, ಆದರೆ ವಯಸ್ಸು ಆಗಿದೆ ಹೌದು, ಆದರೆ ಅವನ ಮನಸ್ಸು ಮಾತ್ರ ಚಿಕ್ಕದಾಗೆ ಇದೆ ಅಂತ ಎಲ್ಲರೂ ಒಪ್ಕೊಂಡೆ ನಾವೆಲ್ಲ ಇಲ್ಲಿ ಬಂದಿದ್ದೀವಿ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತೀನಿ. ನನ್ನ ಕಾರ್ಯಕ್ರಮಗಳು ಅತ್ಯಂತ ಅದ್ಭುತವಾಗಿ ಸಕ್ಸಸ್ ಆಗಿದೆ ಅಂತ ಅಂದರೆ ಅದರ ಹಿನ್ನೆಲೆ ಅದು ಪ್ರಕಾಶ್ ಚಿಕ್ಕಪಾಳ್ಯ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಬಯಸ್ತೀನಿ. 25 ವರ್ಷ ಒಂದು ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಒಂದು ಸಂಸ್ಥೆ ಆ ಒಂದು ಆಚರಣೆ ಮಾಡ್ತಾ ಇರೋದು ಅದು ನಿಜಕ್ಕೂ ಶ್ಲಾಘನೀಯ. ಸೊ ಅಂಥ ಒಂದು ಶುಭ ಸಂದರ್ಭದಲ್ಲಿ ವಿಸ್ಮಯಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ನಾನು ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಪ್ರಕಾಶ್ ಚಿಕ್ಕಪಾಳ್ಯ ಅವ್ರ ಬಗ್ಗೆ ಅನೇಕ ಗಣ್ಯರು, ಸ್ವಾಮೀಜಿಗಳು ಮೆಚ್ಚುಗೆ ನುಡಿಗಳನ್ನು ಆಡಿದ್ರು. ನಾನು ಸುಮಾರು 2 ದಶಕಗಳಿಂದ ಅವ್ರನ್ನ ಹತ್ತಿರದಿಂದ ನೋಡಿದ್ದೇನೆ. ಕಲೆಯನ್ನೇ ಜೀವನವಾಗಿಸಿಕೊಂಡಿರುವಂತಹ ಏಕೈಕ ವ್ಯಕ್ತಿ ಪ್ರಕಾಶ್ ಚಿಕ್ಕಪಾಳ್ಯ ಅವರು. ಅಂಥ ಒಂದು ಸಣ್ಣ ಕುಗ್ರಾಮದಿಂದ ಬಂದು ಈ ಮೇರು ಎತ್ತರಕ್ಕೆ ಬೆಳೆಯುವಂಥ ಹೊತ್ತಿನಲ್ಲಿ ಭಾಳ ಜನರಿಗೆ ಅಹಂ ಬರುತ್ತೆ, ಗರ್ವ ಬರುತ್ತೆ, ಬೇರೆ ಬೇರೆ ಏನೆಲ್ಲ ಬರ್ತವೆ, ತಲೆನೂ ಕೂಡ ನಿಲ್ಲೋದಿಲ್ಲ. ಆದರೆ ನಾನು ಚಿಕ್ಕಪಾಳ್ಯ ಅವ್ರನ್ನ ಆಗಲಿಂದ ಗಮನಿಸ್ತಾ ಇದ್ದೀನಿ. ಅದೇ ವಿನಯ, ಅದೇ ಒಂದು ಅವ್ರಿಗೆ ವಿನಯ ಇರೋದೇ ವಿಸ್ಮಯ. ಸಾಹಿತ್ಯ ವಿಸ್ಮಯದ ಸಂದರ್ಭದಲ್ಲಿ ಚಿಕ್ಕಪಾಳ್ಯ ಚಿಕ್ಕ ಅಲ್ಲ ಅನ್ನುವಂತಹದ್ದು ಒಂದು ಬಂತು. ಅವರು ಚಿಕ್ಕ ನಿಜ, ಆದರೆ ಸಣ್ಣ ಅಲ್ಲ ಅಂತ. ಮನುಷ್ಯ ದಡ್ಡನಾಗಿದ್ದರೆ ಪರವಾಗಿಲ್ಲ, ಆದರೆ ಸಣ್ಣವನಾಗಿರಬಾರದು ಅಂತೇಳಿ. ಚಿಕ್ಕಪಾಳ್ಯ ಇಷ್ಟು ದೊಡ್ಡವ ಯಾಕಾಗಿದ್ದಾರೆ ಅಂತಂದರೆ ಅವರು ಸಣ್ಣವ ಅಲ್ಲದೆ ಇರುವ ಕಾರಣಕ್ಕಾಗಿ ಇಷ್ಟು ದೊಡ್ಡವರಾಗಿದ್ದಾರೆ. ರಾತ್ರಿ 12 ಗಂಟೆ 1 ಗಂಟೆವರೆಗೆ ಕೂತ್ಕೊಂಡು ಅವ್ರ ಕೈಲಿ ಕೆಲಸನೂ ಮಾಡಿಸಿದ್ದೀನಿ, ಅವ್ರನ್ನೂ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಇದು ನನಗೆ ವಿಶೇಷವಾದಂಥ ಕಾರ್ಯಕ್ರಮ. ಒಬ್ಬ ವಿಶೇಷವಾದಂಥ ವ್ಯಕ್ತಿತ್ವ ಇರುವಂಥ ವ್ಯಕ್ತಿ 25 ವರ್ಷ ಏನು ಅವ್ರ ವೃತ್ತಿ ಜೀವನವನ್ನು ನಡೆಸಿದ್ದಾರೆ. ಅದಕ್ಕೆ ಏನು ವಿಸ್ಮಯ ಸಮಾಜ ವಿಸ್ಮಯವಾಗೇ ಇತ್ತು ಅವ್ರದ್ದು ಲೈಫ್ ಸ್ಟೈಲು. ಅವ್ರ ಹತ್ರ ಒಂದ್ಸರಿ ಪಕ್ಕದಲ್ಲಿ ಕೂತು ಡಿಸೈನ್ ಮಾಡಿಸ್ಬಿಟ್ರೆ ಕರ್ನಾಟಕ ರಾಜ್ಯದಲ್ಲಿ ನಮ್ಗೆ ಗೊತ್ತಿರೋರ ಹತ್ರ ಯಾರ ಹತ್ರ ಕೂತರೂ ತೃಪ್ತಿ ಆಗಲ್ಲ, ನಮಗೆ ಎಲ್ಲೂ ತೃಪ್ತಿ ಆಗಲ್ಲ. ಅಷ್ಟು ಅದ್ಭುತವಾದಂಥ ಚಿತ್ರ ಬಿಡಿಸೋದು, ಅದಕ್ಕೆ ಸಂಬಂಧಪಟ್ಟಂಥ ಡಿಸೈನ್ ಮಾಡೋದು, ಆ ವಿನ್ಯಾಸ ಮಾಡೋದಿದೆಯಲ್ಲ, ಭಾಳ ಅದ್ಭುತ. ಅದು ಪ್ರಪಂಚವನ್ನೇ ಏನಾದರೂ ಸೃಷ್ಟಿ ಮಾಡ್ಬೋದು ಏನೋ ಹೊಸ್ತಾಗಿ ಅಂತಂದರೆ ಅದು ಪ್ರಕಾಶ್ ಹತ್ರ ಹೋಗಿ ಅಂತ ಹೇಳ್ತಿದ್ರು. ಇವತ್ತು ಮೈಸೂರಿನಲ್ಲಿ ಒಂದು ರೀತಿ ಯಾವುದೇ ಕಾರ್ಯಕ್ರಮ ಆದರೂ, ಅದು ಸರ್ಕಾರ ಇರಲಿ ಖಾಸಗಿ ಇರಲಿ, ಪ್ರಕಾಶ್ ಚಿಕ್ಕಪಾಳ್ಯ ಅವ್ರ ಹತ್ರನೇ ಡ್ರಾಫ್ಟ್ ಹಾಕ್ಕೊಂಡ್ರೇ ಸಮಾಧಾನ ಅನ್ನುವಷ್ಟರ ಮಟ್ಟಿಗೆ ಮೈಸೂರಿನಲ್ಲಿ ಮನಮಾತಾಗೋಗಿದ್ದಾರೆ. ಊರು ಚಿಕ್ಕಪಾಳ್ಯ, ಹೆಸರು ಪ್ರಕಾಶ. ಚಿಕ್ಕಪಾಳ್ಯದ ಹೆಸರು ಪ್ರಕಾಶಮಾನವಾಗಿ ಪ್ರಕಾಶನ ಮೂಲಕ ಬೆಳೆದಿದೆ. ಚಿಕ್ಕಪಾಳ್ಯ ಒಬ್ಬ ಕಲಾವಿದ, ಕಲಾ ರಸಿಕ, ಕಲಾ ಪೋಷಕ, ಕಾಯಕ ಜೀವಿ. ಇಂದು ಪ್ರಕಾಶ್ ಚಿಕ್ಕಪಾಳ್ಯ
ತಾನು ಸವೆಸಿದ 25 ವರ್ಷದ ಕಾರ್ಯಕ್ರಮವನ್ನು ಮಾಡಲೇಬೇಕು ಎಂಬ ಅಭಿಮಾನಿಗಳ ಒತ್ತಾಸೆಗೆ ಮಣಿದು ಮಾಡುವ ಸಂದರ್ಭದಲ್ಲಿ ಇಂತಹ ಸಭೆ ಸಮಾರಂಭಗಳಲ್ಲಿ ಹೊಗಳಿಕೆಯೇ ಜಾಸ್ತಿ ಆಗುವ ಕಾಲಘಟ್ಟದಲ್ಲಿ ಅದನ್ನು ತಡ್ಕೊಳ್ತಕ್ಕಂಥದ್ದು ಕಷ್ಟ ಅಂತ ತಿಳ್ಕೊಂಡು ಏನು ಮಾಡಿದ್ರು, ಎಂತೆಂತಹ ವಿದ್ವನ್ಮಣಿಗಳನ್ನು ತಂದು ಮುಂದೆ ಕೂರಿಸಿ ಅವರಿಗೆ ಬರುವ ಎಲ್ಲ ಹೊಗಳಿಕೆಯ ಮಾತುಗಳನ್ನು ಅಂತಹ ಹಿರಿಯರ ಕಡೆಗೆ ತಿರುಗಿಸ್ಬಿಟ್ಟಿದ್ದಾರೆ. ತನ್ನ ಆಂತರ್ಯದಲ್ಲಿ ಹುದುಗಿರುವಂತಹ ಕಲಾ ಪ್ರತಿಭೆಯನ್ನು ರೇಖೆಗಳ ಬಣ್ಣಗಳ ಮೂಲಕ ಅದನ್ನು ಆಸ್ವಾದಿಸಿ ಆ ಕಲಾ ಪ್ರತಿಭೆಯ ಅಭಿವ್ಯಕ್ತಿಗೋಸ್ಕರ ಬೇರೆ ಎಲ್ಲವನ್ನೂ ಪರಿತ್ಯಜಿಸಿ ಹೇಗೆ ಒಂದು ಪ್ರತಿಭೆ ಮೊಳೆಕೊಡೆಯೋದು, ಬೆಳೆದು ಅದು ವಿಸ್ತಾರಗೊಂಡು ವಿಸ್ಮಯವಾದ ರೀತಿಯಲ್ಲಿ ಈ ಮೈಸೂರು ಪಟ್ಟಣಕ್ಕೆ ಬಂದು ಒಂದು ದೊಡ್ಡ ಆಲದ ಮರದಂತೆ ಬೆಳೆದು ಬಿಟ್ಟಿದೆ ಎಂಬುದನ್ನು ಈ ಒಂದು ಕತೆ ಪ್ರಕಾಶ್ ಚಿಕ್ಕಪಳ್ಳಿಯವರದು.